ಕಟ್ಟಡ ನಿರ್ಮಾಣದಲ್ಲಿ ಸ್ಯಾಂಡ್ ಮತ್ತು ಸಿಮೆಂಟು ಅಥವಾ ಪ್ಲಾಸ್ಟಿಕ್ ಮಾಡೋ ಸಂದರ್ಭದಲ್ಲಿ ಪಿ ಸ್ಯಾಂಡ್ ಮತ್ತು ಸಿಮೆಂಟು, ಕಾಂಕ್ರೀಟ್ ಮಿಕ್ಸಿಂಗ್ನ ಸಂದರ್ಭದಲ್ಲಿ ಸಿಮೆಂಟು, ಜಲ್ಲಿ, ಸ್ಯಾಂಡು ಇವುಗಳ ರೇಷಿಯೋನ ಯಾವ ರೀತಿ ನಿಗದಿಪಡಿಸೋದು ಮತ್ತು ಅದನ್ನು ಯಾವ ರೀತಿ ಮೇಂಟೈನ್ ಮಾಡೋದು ಅನ್ನೋ ಪ್ರಶ್ನೆ ಭಾಳಷ್ಟು ಮಂದಿಗೆ ಕಾಡುತ್ತೆ. ಸೊ ಅದಕ್ಕೆ ಸರಳವಾದ ಒಂದು ಉತ್ತರವನ್ನು ನಾನು ನಿಮಗೆ ತಿಳಿಸ್ಕೊಡೋದೇನು ಅಂತ ಹೇಳಿದ್ರೆ, ಈ ರೀತಿಯಾದ ಒಂದು ಬಾಕ್ಸನ್ನು ಮಾಡ್ಕೊಳೋದ್ರಿಂದ ನಿಮ್ಮ ಒಂದು ಕಟ್ಟಡದಲ್ಲಿ ನೀವು ಸರಿಯಾದ ಒಂದು ಮೆಜರ್ಮೆಂಟ್ನ ಪ್ರೊಪೋರ್ಷನ್ನ ನೀವು ಮೇಂಟೈನ್ ಮಾಡ್ಬೋದು. ಈ ಒಂದು ಬಾಕ್ಸ್ನ ಮೆಜರ್ಮೆಂಟ್ ಏನಿದೆ ಅಂತ ಹೇಳಿದ್ರೆ ನೀವು ನೋಡ್ಬೋದು. ಇದರ ಡೀಪ್ ಬಂದು 1 ಫೀಟ್ ಇದೆ ಮತ್ತು ಇದರ ಅಗಲ ಬಂದು 1 ಫೀಟ್ ಇದೆ ಮತ್ತು ಇದರ ಉದ್ದ ಬಂದು 1.2. ಇದು 1.2 CFTಯ ಒಂದು ಬಾಕ್ಸ್ ಆಗಿದೆ. ಸೊ ನಮ್ಗೆ ಗೊತ್ತಿರೋ ಹಾಗೆ 1 ಬ್ಯಾಗ್ ಆಫ್ ಸಿಮೆಂಟ್ ಈಸ್ ಈಕ್ವಲ್ ಟು 1.22 CFT. ಸೊ ಇದು ಒಂದು ಬ್ಯಾಗ್ ಸಿಮೆಂಟು ಹಿಡಿಯುತ್ತೆ. ಸೊ ಇದಕ್ಕೆ ನಾವು ಒಂದು ಬ್ಯಾಗ್ ಸಿಮೆಂಟನ್ನು ಹಾಕಿದಾಗ ನಮಗೆ ಪ್ರೊಪೋರ್ಷನ್ಸು ಲೇಬರ್ಸ್ಗೆ ಹೇಳ್ಬಿಟ್ಟಾಗ, ಅಂದರೆ ಕಾಂಕ್ರೀಟ್ ಬಂದಾಗ ಯಾವ ರೀತಿಯಾದ ಪ್ರೊಪೋರ್ಷನ್ಸ್ ಇರಬೇಕು, ಬ್ಲಾಕ್ ವರ್ಕ್ ಬಂದಾಗ ಯಾವ ರೀತಿಯಾದ ಪ್ರೊಪೋರ್ಷನ್ಸ್ ಇರಬೇಕು, ಮತ್ತು ಪ್ಲಾಸ್ಟ್ರಿಂಗ್ ಮಾಡೋ ಸಂದರ್ಭದಲ್ಲಿ ಯಾವ ರೀತಿಯಾದ ಪ್ರೊಪೋರ್ಷನ್ಸ್ ಇರಬೇಕು. ಸೊ ಈ ರೀತಿಯಾದ ಒಂದು ಇನ್ಸ್ಟ್ರಕ್ಷನ್ಸನ್ನು ನಾವು ಲೇಬರ್ಸ್ಗೆ ಕಟ್ಟಡದ ಪ್ರಾರಂಭದ ಹಂತದಲ್ಲೇ ನಾವು ಕೊಟ್ಟಾಗ ಏನಾದರೂ ಸರಿಯಾದ ರೀತಿಯಲ್ಲಿ ಅವ್ರು ಮೇಂಟೈನ್ ಮಾಡೋದಕ್ಕೂ ಕೂಡ ಬಹಳ ಉಪಯುಕ್ತವಾಗುತ್ತೆ.